ಮಮ್ಮಿ ನೋಡಿ ಇಲ್ಲಿ ಬೆಳಗ್ಗೆ ಸ್ನಾನ ಮಾಡಿ ಇಲ್ದೇನೆ ಬಟ್ಟೆ ಒಣಗಾಕ್ತವ್ರೆ ನೋಡಿ ಅಲ್ಲಿ. ನಮ್ಮ ಮಮ್ಮಿ ಬೆಳಗ್ಗೆ ಎದ್ದಿದ ತಕ್ಷಣ ಕೆಲಸದವ್ರು ಆಗ್ಬಿಡ್ತಾರೆ ನೋಡಿ ಅಲ್ಲಿ. ಹೋಮ್ ಗಾಯ್ಸ್, ಇವಾಗ ಕರ್ನಾಟಕ ರಕ್ಷಣಾ ವೇದಿಕೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹಿಂದಿ ಮಾತಾಡ್ತವ್ರು ನೋಡಿ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದ್ಯಾ ಅಕ್ಕ. ಗೈಸ್ ಈಗ ಊಟ ಮಾಡ್ತಾ ಇದ್ದೀನಿ. ಏನು ಊಟ ಅಂದರೆ ನಮ್ಮನೇಲಿ ಇವತ್ತು ಫಿಶ್ ಸಾಂಬಾರು ಮತ್ತು ಚಿಕನ್ ಕಬಾಬ್, ಚಿಕನ್ ಟಿಕ್ಕಾ ಅಂತ ಏನೋ ತರಿಸಿದ್ರು ನಮ್ಮ ಮನೇಲಿ. ಅಲ್ಲಿ ಆಚೆಯಿಂದ ಇದು ಗ್ರೋಸರೀಸಿಂದಾನೆ ತರಿಸಿದ್ರು. ಚಿಕನ್ ಲೆಮನ್ ಪೆಪ್ಪರ್ ಟಿಕ್ಕಾ ಅಂತ ಯಾವುದೋ ಅದು ಗೊತ್ತಿಲ್ಲ. ಇಟ್ಸ್ ಗುಡ್ ಗೈಸ್, ಸೂಪರ್ ಆಗಿರುತ್ತೆ. ನ್ಯೂ ಟೈಮಲ್ಲಿ ಇವಾಗ ತಿಂತೀನಿ. ಮತ್ತು ನಾನು ಇವಾಗ ಸ್ಯಾಮ್ ಸಮೀರ್ ಅವ್ರದ್ದು ವ್ಲಾಗ್ ನೋಡ್ಕೊಂಡಿದ್ದೀನಿ ಗೈಸ್ ನೋಡಿ. ಸ್ಯಾಮ್ ಸಮೀರ್ ಅವ್ರ ವ್ಲಾಗ್ ನೋಡ್ಕೊಂಡು ಊಟ ಮಾಡಬೇಕು, ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ. ಇವಾಗ ಗೈಸ್ ನಾವು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಹೊಡ್ತಾ ಇದ್ದೀವಿ. ನಮ್ಮಮ್ಮ ಬೇರೆ ಇವಾಗ, ನಮ್ಮಮ್ಮ ಟೈಮ್ ಇರೋವಾಗ ರೆಡಿ ಆಗೋಲ್ಲ, ಟೈಮ್ ಆದಮೇಲೆ ರೆಡಿ ಆಗ್ತಾರೆ. ಇವಾಗ ನಾನು ಊಟ ಮಾಡ್ಕೊಂಡು ಸ್ನಾನಕ್ಕೆ ಹೋಗಿ, ನಂದೇನಿಲ್ಲ ಒಂದು 5-10 ನಿಮಿಷದಲ್ಲೇ ರೆಡಿ ಆಗಿಬಿಡ್ತೀನಿ ನಾನು. ನಮ್ಮಮ್ಮ ಟೈಮ್ ಆದಮೇಲೆ ಹೋಗಿ ಇವಾಗ ಸ್ನಾನ ಮಾಡಿದ್ರು. ಸ್ನಾನ ಮಾಡೋಕ್ಕೆ ಬ್ಲೌಸ್ ಇಸ್ಕೊಂಬರಕ್ಕೆ ಹೋಗಿದ್ದಾರೆ. ಸೊ ಗೈಸ್ ಸಿಗ್ತೀನಿ, ಬಾಯ್. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಗೈಸ್, ಇವಾಗ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿದ್ದೀನಿ. ಸ್ನಾನ ಆಯಿತು, ಬಟ್ ಅದೇ ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ. ಬಟ್ ಇವಾಗ ಬ್ಯಾಗಿ ಜೀನ್ಸ್ ಹಾಕ್ಕೊಂಡಿದ್ದೀನಿ. ಬ್ಯಾಗಿ ಜೀನ್ಸ್ ತೋರಿಸ್ತೀನಿ ನೋಡಿ. ನಾನು ತೋರಿಸೋನಲ್ಲ ಗೈಸ್, ಅದೇ ಬ್ಯಾಗಿ ಜೀನ್ಸು ಇದೇ ಗೈಸ್, ಬ್ಯಾಗಿ ಜೀನ್ಸ್. ನಾನು ಇವಾಗ ಬ್ಯಾಗಿ ಜೀನ್ಸ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಹಳೆ ಟೀ ಶರ್ಟ್ ಹಾಕ್ಕೊಂಡೆ ಗೈಸ್ ಸ್ನಾನ ಮಾಡ್ಕೊಂಡಾದ್ಮೇಲೆ. ಆಮೇಲೆ ವೈಟ್ ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ. ಇಲ್ಲಿದೆ ನೋಡಿ, ಲೈಟ್ ಆಗ್ತದೆ. ಇದೇ ವೈಟ್ ಶರ್ಟ್ ಹಾಕ್ಕೊಳ್ಳೋದು. ಇವಾಗ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಹೊರಡ್ತೀವಿ. ನಮ್ಮಮ್ಮ ಅಲ್ಲಿ ರೆಡಿ ಆಗ್ತಿದ್ದಾರೆ, ಅವ್ರು ಸೀರೆ ಉಡ್ಸೋರೆಲ್ಲ ಬಂದಿದ್ದಾರೆ. ಇವಾಗ ಮುಖಕ್ಕೆ ಫೇಸ್ ಮಾಸ್ಕ್ ಹಾಕ್ಕೊಂಡಿದ್ದೀನಿ. ಫೇಸ್ ಮಾಸ್ಕ್ ಹಾಕ್ಕೊಂಡು ಹಂಗೆ ಮಲ್ಕೊಂಡ್ಬಿಡ್ತೀನಿ ನೋಡಿ. ಇದೆ ಮಾಸ್ಕ್ ಹಾಕ್ಕೊಂಡು ಆಮೇಲೆ ಸಿಗ್ತೀನಿ ಗೈಸ್. ಫೇಸ್ ವಾಶ್ ಮಾಸ್ಕ್ ಹಾಕ್ಕೊಬೇಕು. ಆಲ್ರೆಡಿ 4 ಗಂಟೆಗೆ ಹೊರಡಬೇಕು. ಇವಾಗ 3:15 ಆಗಿಬಿಟ್ಟಿದೆ. ನಮ್ಮಮ್ಮ ಅಲ್ಲಿ ರೆಡಿ ಆಗ್ತವ್ರೆ ರೂಮಲ್ಲಿ. ಸೊ ಓಕೆ ಗೈಸ್, ಬನ್ನಿ. ನಮ್ಮ ಮಮ್ಮಿಗೆ ಸೀರೆ ಉಡ್ಸಿದ್ದು ಇನ್ಸ್ಟಾಗ್ರಾಮಲ್ಲಿ ಇವರೇ ಫೇಮಸ್. ನಮ್ಮ ಮಮ್ಮಿ ರೆಡಿ ಸೆಲೆಬ್ರಿಟಿ. ಇವರು ದೊಡ್ಡ ಡ್ಯಾನ್ಸರ್. ಇವರು ಡಿ ಕೆ ಡಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸರ್ ಅಂತ ನೋಡಿ ಗೈಸ್. ಇವಾಗ ನಾನು ಮೇಕಪ್ ಮಾಡಿಸ್ಕೊತಿದ್ದೀನಿ. ಇವಾಗ ಶಾರ್ಟ್ಸ್ ನೋಡ್ಕೊಂಡ್ಬನ್ನಿ. ಇಲ್ಲಿ ನಮ್ಮನೆ ಆಂಟಿ ರೆಡಿಯಾಗಿದ್ದಾರೆ. ನಮ್ಮನೆ ಆಂಟಿ ರೆಡಿಯಾಗಿದ್ದಾರೆ, ನಾನು ರೆಡಿಯಾಗಿದ್ದೀನಿ ನೋಡಿ. ಲುಕಿಂಗ್ ಗುಡ್.
ಗೈಸ್ 4 ಗಂಟೆ ಆದರೂ ಇನ್ನೂ ಹೋಗಿಲ್ಲ ನೋಡಿ. ನಮ್ಮ ಮಮ್ಮಿ ರಿಚ್ ಕಿಡ್ ಥರ ಕಾಣ್ತಿದ್ದಾರೆ, ರಿಚ್ ಆಂಟಿ. ನಮ್ಮ ಮಮ್ಮಿ ಹೆಸರು ಇನ್ಮೇಲಿಂದ ಡಾಗೇಶ್ ಆಂಟಿ ಅಂತ. ಡಾಗೇಶ್ ಆಂಟಿ. ಗೈಸ್ ಇವಾಗ ಹೊರಡೋದು 4:15 ಆಗ್ಬಿಟ್ಟಿದೆ ಆಲ್ಮೋಸ್ಟು. ಇವಾಗ ಹೊರಡೋಣ ಬನ್ನಿ ಗೈಸ್. ಇಲ್ಲಿ ಅಲ್ಲಿ ಹೋಗಿ ಆಟೋನ ಕಾಯ್ಬಾ ಎರಡೋ ಗೊತ್ತಿಲ್ಲ, ಯಾವುದೋ ಒಂದ್ರಲ್ಲಿ ಹೋಗೋಣ. ಇವಾಗ ಟೈಮ್ ಆಯಿತು. ಅಲ್ಲಿವರೆಗೂ ಚೆನ್ನಾಗಿರೋ ಶಾರ್ಟ್ಸ್ ಬರ್ತಾ ಇರುತ್ತೆ ನೋಡಿ, ಎಂಜಾಯ್ ಮಾಡಿ. ಸೊ ಗೈಸ್ ಇವಾಗ ಹೊರಡ್ತಾ ಇದ್ದೀವಿ ಅಲ್ಲಿಗಂದ್ರೆ ಗೊತ್ತಿಲ್ಲ, ಅದು ಯಾವುದೋ ಆಡಿಟೋರಿಯಂ ರೂಮ್ ಕರೆದಿದ್ದಾರೆ, ಇಲ್ಲಿಗೆ ಹೋಗ್ತಾ ಇದ್ದಾರೆ ನೋಡಿ. ಸೊ ಏನು ಮಾಡೋಣ ಗೈಸ್, ಸ್ವಲ್ಪ ಲೇಟ್ ಆಗೋಯ್ತು ಇವತ್ತು. 4:30 ಆಗೋಯ್ತು ನಾವು ಮನೆ ಬಿಡೋವಾಗ. ಆ್ಯಕ್ಚುಲಿ ಅಲ್ಲಿ ಬರ್ದಿದ್ದು 4 o'clock ಆದಮೇಲೆ ನಾವು ಗೈಸ್ ಮನೆ ಶಾರ್ಟ್ಸ್ ಎಲ್ಲ ಬರ್ತಾ ಇರುತ್ತೆ, ಎಂಜಾಯ್ ಮಾಡಿ. ಓಕೆನಾ ಗೈಸ್? ಇಷ್ಟೊತ್ತು ರೀಲ್ಸ್ ಮಾಡ್ತಿದ್ರು ಇವರೆಲ್ಲ. ನಾನು ಇಲ್ಲಿ ಬಂದರೆ ಬರೀ ಆಂಟಿಗಳದ್ದೇ ಫೋಟೋ ಹಿಡಿಬೇಕು. ಇಲ್ಲಿ ಬಸವನ ಗುಡಿ ಜ್ಯೋತಿ ಆಂಟಿ. ಮಾಮ್ ಇಲ್ಲ, ರೀಲ್ಸ್ ಶೂಟ್ ಮಾಡ್ತಿದ್ವಿ. ಇಲ್ಲಿ ರೀಲ್ಸ್ ಮಾಡಕ್ಕಂತ ಕರೀತಾರೆ, ಒಂದು ರೀಲು ಆಗೋದೇ ಇಲ್ಲ, ಬರೀ ಕ್ಯಾಂಡಿಡೇಟ್ ವಿಡಿಯೋಸ್. ಯಾರು ಬಂದು ನೋಡಿ. ಬರ್ತಾರೆ ನಿನ್ನ ಜೊತೆ ಜಾಸ್ತಿ ಅವರೇ ಬಂದಿದ್ದಾರೆ. ಮತ್ತೆ ಗೈಸ್ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಟಿ ನಾರಾಯಣ್ ಗೌಡ್ರು ಬರ್ತಿದ್ದಾರೆ. ನಾರಾಯಣ್ ಗೌಡ್ರು ಬರ್ತಿದ್ದಾರೆ ವೆಲ್ಕಮ್ ಮಾಡೋದಕ್ಕೆ ಅವ್ರನ್ನ ಸುಸ್ವಾಗತ ಮಾಡೋಕ್ಕೆ ಅಂತ ನಾವೆಲ್ಲ ಎಲ್ಲ ನಿಂತಿದ್ದೀವಿ. ಜೋರಾಗಿ ಮಾತಾಡಿ. ಹಾಗೆ ನಮ್ಮ ಮಗನ ನಿಂತಿದ್ದಾನೆ, ಆದ್ರೆ ಏನು ಮಾಡಿದ್ರು ಪಾಪ ಅವ್ನು ವೆಲ್ಕಮ್ ಮಾಡೋಕ್ಕಾಗ್ತಾ ಇಲ್ಲ, ಅವ್ನು ವಿಡಿಯೋ ಮಾಡ್ತಾ ಇದ್ದಾನೆ. ಗೈಸ್ ಇದು ಸ್ವಲ್ಪ ಹೊಸಬ್ರೆಲ್ಲ ಬಂದಿದ್ದಾರೆ, ಇಲ್ಲಿ ಹೊಸಬ್ರು ಬಂದಿದ್ದಾರೆ, ಹಳಬರು ಬಂದಿದ್ದಾರೆ. ಗೈಸ್ ನ್ಯೂಸ್ ರಿಪೋರ್ಟರ್ ಬಂದಿದ್ದಾರೆ ನೋಡಿ ಇಲ್ಲಿ. ಇನ್ನು ಯಾರಿಗೂ ಗೊತ್ತಿಲ್ಲ ಅಲ್ಲಿರೋರಿಗೆ, ಬಂದರೆ ಫುಲ್ ಆಯಾ ನೀವು ವ್ಲಾಗ್ಗೆ ಬ್ಯುಸಿ ಇದ್ದಾರೆ. ಗೈಸ್ ಇಬ್ರದ್ದು ಪರ್ಸ್ ಅಲ್ಲೇ ಬಿಟ್ಬಿಟ್ಟಿದ್ದಾರೆ ನೋಡಿ. ನ್ಯೂಸ್ ರಿಪೋರ್ಟರ್ ಅಲ್ಲೇ ಹೋಯ್ತಿದ್ರು. ಒಳ್ಳೆಯದಾಗಿ ನಿಮ್ಮ ಸೇವೆ ಸದಾ ಹೀಗೆ ಇಲ್ಲಿ ಬೆಂಗಳೂರು ಮೇಲೆ ಮತ್ತು ಕರ್ನಾಟಕದ ಮೇಲೆ ಅರ್ಥ ಇರೋವರೆಗೂ ಕನ್ನಡಕ್ಕೆ ಬಡವ ಆಗೋದಿಲ್ಲ. ಕರ್ನಾಟಕದ ಖಂಡಿತ ಅಣ್ಣ ಇರೋವರೆಗೂ ನಾವು ಅಕ್ಕರ ಜೊತೆ ನಿಲ್ತೀವಿ. ಕರ್ನಾಟಕ ರಾಷ್ಟ್ರಕ್ಕೆ ಸಮರಸಿಂಹ ಅಣ್ಣ ಟಿ ಎನ್ ನಾರಾಯಣಗೌಡರು ಇರೋವರೆಗೂ ನಾವು ಅವ್ರ ಜೊತೆಲಿ ಇರ್ತೀವಿ, ಅವ್ರ ಅನುಯಾಯಿಗಳಾಗಿರ್ತೀವಿ. ನಮ್ಮ ಪ್ರಾಣ ಹೋದ್ರೂ ಸರಿನೇ ನಾವು ಅವ್ರ ಅನುಯಾಯಿಗಳಾಗಿ. ನಾರಾಯಣ್ ಗೌಡ್ರು ಬಂದಿದ್ದಾರೆ. ಗೈಸ್ ಇವಾಗ ಬಂದು ಕುತ್ಕೊಂಡಿದ್ದೀವಿ ನೋಡಿ. ಹಾಗಾಗಿ ಬಹುಶಃ ನಿಮ್ಮಂಥ ಹಾಡುಗಾರರಿಂದ
ಅನೇಕ ಸಾಹಿತಿಗಳು ಬರೆದಂಥ ಪದ್ಯಗಳು ಶ್ರೀಸಾಮಾನ್ಯರ ನಾಡಿನಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ ಅನ್ನೋದೇ. ನೀವು ಭಾನುವಾರ ಆಯ್ಕೆ ಮಾಡಿರೋದು ಭಾರಿ ಬುದ್ಧಿವಂತಿಕೆ. ಹಾಗಾಗಿ ನಿಮ್ಮ ಹಾಡುಗಳಿಗೋಸ್ಕರ ಕಾತುರವಾಗಿ ಕಾಯ್ತಾ ಇದ್ದಾರೆ. ಹಾಡು ಪ್ರಾರಂಭ ಆಗಲಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಹುಷಾರು. ಅಭಿಮಾನಿಗಳಿಗೆ ನಾರಾಯಣ ಗೌಡರಿಗೆ ನಮ್ಮೆಲ್ಲರ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ವಿ. ಬೇರೆ ಸಹ ನಮ್ಮ ಜೊತೆ ಇದ್ದಾರೆ ಅಂತ ಜೋಶ್ ಭರಿತ ಮಾತು. ಬಿಕಾಸ್ ನಮ್ದು ಎನರ್ಜಿ ನಮಗೆ ಬೇಕೇ ಬೇಕು ಸರ್. ಎಲ್ಲ ಇವೆಂಟ್ ಇನ್ನೂ ನಡೆಯುತ್ತಂತೆ ನೈಟ್ 10 o'clock ತನಕ. ಅದಕ್ಕೆ ಇವಾಗ ಹೊಡೆದೇ ಕುದ್ದಿ ಸಾಕಾಗೋಯ್ತು. ಇವಾಗ ಹೊಡ್ತಾ ಇದೀವಿ, ಬನ್ನಿ ಹೋಗೋಣ. ಅಶ್ವಿನಿ ಗೌಡ ಅವರೇನೋ ಬೇರೆ ಈವೆಂಟ್ಗೆ ಹೋಗಿದಾರಂತೆ, ಅದಕ್ಕೋಸ್ಕರ ಅವರು ಬರೋದು ಲೇಟ್ ಅಂತೆ. ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಮಾಡ್ತೀನಿ, ಪಕ್ಕ ಖಂಡಿತ ಮಾಡ್ತೀನಿ. ಓಕೆ ಗೈಸ್, ಎಂಜಾಯ್ ಮಾಡಿದ್ರೆ ಬಂದಿನಿ. ಇವಾಗ ನಮ್ಮ ಜೊತೆ ಬನ್ನಿ ನೋಡೋಣ. ಮತ್ತೆ ಫೋಟೋನ. ಓಕೆ ಗೈಸ್, ಇವಾಗ ಫೋಟೋ ತಕೊಂಡು ಮನೇಲಿ ಸಿಗ್ತೀನಿ ನೋಡಿ ವ್ಲಾಗ್ಗೆ. ಎಲ್ಲರಿಗೂ ಶುಭವಾಗಲಿ. ಕಾರ್ಯಕ್ರಮ ಚೆನ್ನಾಗಿ ಆಗ್ಬಂತು. ದಯಮಾಡಿ ಈ ಹುಡುಗನ ಚಾನಲ್ಲು ನೋಡಿ, ಯುವಕ ಆಗಿದ್ರು ಕೂಡ ಕನ್ನಡದ ಬಗ್ಗೆ ಎಷ್ಟು ಅಭಿಮಾನ ಇದೆ. ದಯಮಾಡಿ ಇವನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಂದಾದಾರರಾಗಿ ಈ ಒಂದು ಚಾನಲ್ಗೆ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಶುಭರಾತ್ರಿ, ಶುಭ ದಿನ. ಬಾಯ್. ಇವಾಗ ಆಟೋಗೆ ಹತ್ತಿದ್ದೀವಿ. ಇವಾಗ ಆಟೋಯಿಂದ ಮನೆಗೆ ಹೋಗೋದು. ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ, ಸುಸ್ತಾಗ್ಬಿಟ್ಟಿದ್ದೀನಿ. ಕೂತಿ ಅಲ್ಲಿ ಇಲ್ಲಿ ಓಡಾಡಿ ಸುಸ್ತಾಗ್ಬಿಟ್ಟಿದ್ದೀನಿ. ಇವಾಗ ಮನೆಗೆ ಹೋಗಿ ಡ್ರೆಸ್ಸಿಂಗ್ ಮಾಡ್ಕೊಂಡು ವ್ಲಾಗ್ ಮಾಡೋದು ಕಷ್ಟನೇ, ಬಟ್ ಎಡಿಟಿಂಗ್ ಅಂತೂ ಗೈಸ್. ಇವಾಗ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಮನೆ ಗೈಸ್. ಓಕೆನಾ, ಬಾಯ್ ಗೈಸ್. ಈಗ ಅಂಗಡಿ ಹತ್ರ ಅಂಗಡಿಗೆ ಬಂದು ರೀಚ್ ಆಗಿದ್ದೀವಿ. ಬೇಡ ಬಿಡಿ, ಹಿಂಗೆ ಆಯ್ತು, ಇಟ್ಕೊಳ್ಳಿ. ಇರಿ ಕೈ ಕಾಣಿಸ್ತೀನಿ. ಹಾಂ, ಸೊ ಗೈಸ್, ಈಗ ತಾನೇ ಅಂಗಡಿ ಹತ್ರ ಬಂದು ರೀಚ್ ಆಗಿದ್ದೀವಿ. ಶಾಲೆಯಲ್ಲಿ ಹಾಕ್ಕೊಂಡು ಅಲ್ಲೇ ಬಿಚ್ಚಿಬಿಟ್ಟು ಬ್ಯಾಗಲ್ಲಿ ಇಟ್ಕೊಂಡಿದ್ದೀವಿ. ಈಗ ಇನ್ನೇನು ಮನೆಗೆ ಹೋಗ್ತೀವಿ ಗೈಸ್. ಎಲ್ಲರೂ ಅಲ್ಲಿ ಅರ್ಧಕ್ಕೆ ಎದ್ದೋಗ್ತಿದ್ರು, ಯಾಕಂದರೆ ಕುತ್ಕೊಳ್ಳೋಕ್ಕಾಗಲ್ಲ ಅಷ್ಟೊತ್ತು. ಮಿನಿಮಮ್ 3 to 4 hours ಎಲ್ಲರೂ ಕೂತಿದ್ದಾರೆ. ಪ್ರೋಗ್ರಾಮ್ ಅಂತೂ ಸೂಪರ್ ಆಗಿತ್ತು ಗೈಸ್. ಐ ಹ್ಯಾವ್ ಎಂಜಾಯ್ಡ್ ದಟ್. ಇವಾಗ ಎಲ್ಲ ಫುಲ್ ಏನದು ಗೈಸ್, ಅದೇ ಫುಲ್ ಹಿಂಗೆ ಆಗ್ಬಿಟ್ಟಿದ್ದೀನಿ ನೋಡಿ. ಇವಾಗ ಕ್ಯಾಮ್ರಾಮನ್ ಇವರೇ ನೋಡಾಯ್ತು ಬಿಡಿ. ನಮ್ಮಮ್ಮ ಫುಲ್ಲು ನೋಡಿ, ಕೂದಲೆಲ್ಲ ಕುತ್ಕೊಂಡು. ನಂಗಂತೂ ಗೈಸ್ ಮೂಗಲೆಲ್ಲ ಸೋರ್ತಾ ಇದ್ದೇನೆ ಹಿಂಗೆ. ಇವಾಗ ಮನೆಗೆ ಹೋಗಿ, ಅಕ್ಕ ಟಿಶ್ಯೂ ಕೊಡಿ. ಜಲ್ದಿ. ಒಂದು ಖರ್ಚೀಫು ತೊಗೊಂಡಿಲ್ಲ. ಬರೋವಾಗ ನೆಗಡಿ ಆಗಿದ್ದು ನನಗೆ. ಅದು ಆಟೋದಲ್ಲಿ ಬರೋವಾಗ ಏನಾದ್ರು ಗಾಳಿಗೆ ನೆಗಡಿ ಆಗ್ಬಿಡ್ತು. ಆಗ ಅಕ್ಕ, ನೀವು ವ್ಲಾಗಲ್ಲಿ ಬರಂಗಿದ್ರೆ ಬನ್ನಿ. ಇವಾಗ ಕಾಣಿಸಿದ್ರಲ್ಲ, ನಿಮ್ಮ ಮುಖನೂ ಕಾಣಿಸ್ತು. ಇವಾಗ ಬ್ಲರ್ ಮಾಡೋಕ್ಕಾಗಲ್ಲ, ಬ್ಲರು ಮಾಡಲ್ಲ ನಾನು, ನೀವು ಹೇಳಿದ್ರು ಗೈಸ್. ಇವಾಗ ವ್ಲಾಗ್ ಮಾಡೋದು ಗೈಸ್, ನೀವು ಅನ್ಕೊಂಡಿರ್ತೀರ ಇವನೇನೋ ವ್ಲಾಗ್ ಮಾಡಿ ಸುಮ್ಮನೆ ಹಾಕ್ಬಿಡ್ತಾನೆ ಏನೋ ಹಂಗೆ ಹಿಂಗೆ ಅಂದ್ಬಿಟ್ಟು. ವ್ಲಾಗ್ ಮಾಡೋದು ಹೆವಿ ಕಷ್ಟ ಗೈಸ್.
ಅವ್ರ ಅಭ್ಯಾಸ ಇರೋಗೇನು ಅಷ್ಟೊಂದು ಕಷ್ಟ ಆಗಲ್ಲ. ಕೈಯಲ್ಲಿ ಹಿಂಗೆ ಇಟ್ಕೊಂಡು ಕ್ಯಾಮ್ರಾನ ಇದೆಲ್ಲ ಫುಲ್ಲು ನೋವು ಬಂದ್ಬಿಡುತ್ತೆ ಮಾತ್ರ. ಕ್ಯಾಮ್ರಾ ಹಿಂಗೆ ವ್ಲಾಗ್ ಮಾಡೋದ್ರಲ್ಲಿ ಏನಿಲ್ಲ, ಎಡಿಟಿಂಗಲ್ಲಿ ಮಾತ್ರ ನರ್ಕ. ಇವಾಗ ಎಲ್ಲ ಮಿಕ್ಸ್ ಆಗಿರುತ್ತೆ, ಉಟ್ಕೊಂಡು ಜಾಯಿಂಟ್ ಮಾಡಿ ಎಲ್ಲೆಲ್ಲಿ ಕಟ್ ಮಾಡಬೇಕು, ಎಲ್ಲೆಲ್ಲಿ ಅಲ್ಲಿ ಮ್ಯೂಸಿಕ್ ಹಾಕಬೇಕು, ಮೀಮ್ಸ್ ಹಾಕಬೇಕು. ಮೂಗಲ್ಲಿ ಗುಣ್ಣೆ ಬರ್ತಿದೆ.